ಚಲೋ ಅದ. ಈ ಏಣಿಗೆ ಬಾಳಪ್ಪ ಅಂತ ಹೆಸರು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಒಂದು ದೊಡ್ಡ ನಾಟಕ ಮಾಡ್ತಿರೋದು ಅವರು ಪೂರ ಇಡೀ ಬಸವಣ್ಣನ ನಾಟಕ ಭಾಳ ಫೇಮಸ್. ಏಣಿಗೆ ಬಾಳಪ್ಪನ ನಾಟಕ ಅಂದ್ರೆ ಬೆಳಗನ ಮಂದಿ ಎಲ್ಲ ಅಲ್ಲಿ ಗಾಡಿ ಕಟ್ಕೊಂಡು ಆ ಏಣಿಗೆ ಬಾಳಪ್ಪನ ನಾಟಕ ಬಸವಣ್ಣನ ಪಾತ್ರ ಮಾಡಿ ಅವ್ರಿಗೆ ಸ್ವಲ್ಪ ಚಹಾ ಕೊಡೋಕೆ ಚಟ ಇತ್ತು. ಅವಾಗ ನಾಟಕ ಮುಗಿದ ಇನ್ನು ಮಂದಿ ಹೊರಗೆ ನಡೆದಾರ. ಅವ್ರಲ್ಲಿ ಹೊರಗೆ ಹೋಗಿ ನಾಟಕದ ಹೋಟೆಲ್ದಾಗ ಹೋಗಿ ಚಹಾ ಕುಡಿರ್ತಾರೆ. ಈ ನಾಟಕ ನೋಡ್ಯಾರ ಮಂದಿ ಎಲ್ಲ ಬಸವಣ್ಣ ನೋಡ್ಕೊಟ್ಟ ಬಸವಣ್ಣ ಚಹಾ ಕುಡಿದ ಬಸವಣ್ಣ ಚಹಾ ಕುಡಿದು ಅದು ಪಾಪ ಅವ್ರಿಗೆ ಕೇಳಬೇಕು. ಅವರ ಆಯುಷ್ಯ ಪರ್ಯಂತ ಚಾನೂ ಬಿಟ್ಟರು, ಹೋಟೆಲ್ಗೆ ಹೋಗೋದೇ ಬಿಟ್ಟರು. ಅಂದರೆ ಅಂದ್ರೆ ಅದು ಹೇಳ್ತಾರಲ್ಲ ಆಚಾರ ವಿಚಾರ ಎಲ್ಲರೂ ಗಮನಿಸ್ತಾರೆ ಅಂತ ಅರ್ಥ. ಅದಕ್ಕೆ ಆ ರೀತಿಯಾಗಿ ತಗೋಬೇಕು. ಮತ್ತು ಇನ್ನೊಂದು ನಮ್ಮಲ್ಲಿ ಸ್ವಲ್ಪ ಭಕ್ತಿನೇ ಎಲ್ಲಕ್ಕಿಂತ ಮಹತ್ವದಂತ ಇವರು ಹೇಳಿದ್ರು. ನೂರಕ್ಕೆ ನೂರು ಸತ್ಯ, ಅದ್ರಾಗೇನು ಏನು ಮಾತಿಲ್ಲ. ಯಾವತ್ತಿಗೂ ಪಾಸಿಟಿವ್ ಥಿಂಕಿಂಗೇ ಮುಖ್ಯ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ಇಂಗ್ಲೀಷ್ ಮೀಡಿಯಮ್ ನಾವು ಶುರು ಮಾಡಿದ್ದೇವೆ, ನಮಗೆ ಗೊತ್ತಿದ್ದಿಲ್ಲ. ಆ ಮಕ್ಕಳಿಗೆ ಅದು ಮಾಡಬೇಡ ಇದು ಮಾಡಬೇಡ ಹಿಂಗೆ ಹೇಳಬಾರ್ದು. ಈಗ ನೀ ಮಾತಾಡಬೇಡ, ಜೋರಿಗೆ ಮಾತಾಡಬೇಡಪ್ಪ ಹಿಂಗೆ ಅನ್ಬಾರ್ದು. ಪ್ಲೀಸ್ ನೋಡಿ